ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನೆಲ್ಲ ಇರ್ಬೋದು ಅಂತ ಹೇಳಿದ್ರೆ, ಇವತ್ತು ನಮ್ಮ ಹಸ್ಬೆಂಡ್ ಅವರ ಅಜ್ಜಿದು ವರ್ಷನ ತಿಥಿ. ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಅವರ ಅಜ್ಜಿ ಅಂತ ಹೇಳಿದ್ರೆ ಅವ್ರ ಅಮ್ಮ ಅವರ ಅಮ್ಮ. ಹಾಗಾಗಿ ಅವ್ರು ತಿರೋಗಿ 1 ವರ್ಷ ಆಯಿತು. ಅವ್ರದ್ದು ಇವತ್ತು ವರ್ಷನ ತಿಥಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಹೋಗ್ತಾ ಇದ್ದೀವಿ. ನೋಡೋಣ, ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಯಾವ ಥರ ಎಲ್ಲ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ನಿಮ್ಗೇನಾದರೂ ನನ್ನ ಚಾನಲ್ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಎಲ್ಲ ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋಸ್ ನೋಡ್ತೀರಾ, ಯಾರೂ ಲೈಕ್ ಮಾಡ್ತಾ ಇಲ್ಲ, ಪ್ಲೀಸ್ ಒಂದು ಲೈಕ್ ಮಾಡೋದ್ರಿಂದ ನಿಮ್ಗೇನು ತೊಂದರೆ ಆಗೋದಲ್ವ, ಒಂದು ಲೈಕ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಇವತ್ತು ಹೋದ್ಮೇಲೆ ಅಲ್ಲೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾನು ಬರೋಷ್ಟೊಳಗಡೆ ಸ್ವಲ್ಪ ಲೇಟಾಗಿ ಹೊರಟಿದ್ದೆ. ಹಾಗಾಗಿ ಅವರೆಲ್ಲನೂ ಗುಣಿ ಹತ್ರ ಬಂದಿದ್ದರು. ಹಾಗೆ ನಾನು ಹೋದ್ಮೇಲೆ ಪೂಜೆ ಎಲ್ಲ ಮಾಡಿದ್ರು. ನಾನು ಆಗ ಏನೂ ವಿಡಿಯೋ ಎಲ್ಲ ಮಾಡ್ಕೊಳ್ಲಿಲ್ಲ. ಎಲ್ಲ ಹೋಗಿ ಪೂಜೆ ಎಲ್ಲ ಆದಮೇಲೆ ನಾನು ಲಾಸ್ಟಲ್ಲಿ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ನೋಡ್ತಾ ಇರೋದು ಅಜ್ಜಿ ಮತ್ತು ಅವರ ತಾತ ಇಬ್ಬರು. ಅವ್ರ ತಾತ ತಿರೋಗಿ ಒಂದು 6 ಇಯರ್ಸ್ ಆಯಿತು. ಅವ್ರ ಅಜ್ಜಿ ರೀಸೆಂಟಾಗಿ 1 ಇಯರ್ ಆಯಿತು. ಜನವರಿಗೆ ತಿರೋಗಿ 1 ವರ್ಷ ಆಯಿತು. ಜನವರಿ 25th ಅಜ್ಜಿ ತೀರೋಗಿರೋಂಥದ್ದು. ನಾವು 1 ದಿವಸ ಕಮ್ಮಿ ಅಂತೇಳಿ ವರ್ಷದಲ್ಲಿ 1 ದಿವಸ ಕಮ್ಮಿನಲ್ಲಿ 24th ನಾವು ಪೂಜೆಯನ್ನು ಮಾಡ್ತಾಯಿದ್ವಿ. ತಾತ ಬಂದು ಡಿಸೆಂಬರಲ್ಲಿ ತೀರೋಗಿದ್ರು, ಅಜ್ಜಿ ಜನವರಿಲಿ. ಹಾಗಾಗಿ ಇಬ್ರಿಗೂ ಒಂದೇ ಸಲ ನಾವು ಇವತ್ತು ಪೂಜೆಯನ್ನು ಮಾಡಿದ್ವಿ. ಆಗ ಹಸ್ಬೆಂಡು ಮಗನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಟಿದ್ವಿ. ಹಾಗೆ ನಾವು ಕೂಡ ಇವ್ರು ಬಂದು ಅವ್ರ ಮಾವನ ಮಗ. ಹಾಗೆ ಎಲ್ಲರೂ ಬಂದಿದ್ದರು. ಅವರ ಹೆಣ್ಮಕ್ಳು ಅಕ್ಕ ತಂಗಿ, ನಮ್ಮ ಅತ್ತೆಯವರ ಅಕ್ಕ ತಂಗಿಯರು ಎಲ್ಲನೂ ಅವರೆಲ್ಲ ಬಂದಿದ್ದರು. ಬಂದಾದ್ಮೇಲೆ ನೋಡಿ, ಅವ್ರ ಮನೆ ಪಕ್ಕದಲ್ಲಿರೋವಂಥವ್ರು ಅವರೆಲ್ಲನೂ. ಹಾಗೆ ಬಂದಮೇಲೆ ಈಗ ಹಣ್ಣು ಹಂಪಲು ಸ್ವೀಟ್ಸು ಅದೆಲ್ಲ ತೊಗೊಂಬಂದಿದ್ದಾವೆ. ಕಡಲೆಪುರಿ ಎಲ್ಲ ತಿಂದ್ಕೊಂಡು ಕುತ್ಕೊಂಡಿದ್ವಿ. ಇವ್ರು ಬಂದು ರಿಲೇಷನ್ ಅವರೇ, ಬಟ್ ಅವರು ಮನೆ ಪಕ್ಕ ಇರೋವಂಥವ್ರು. ಅದಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದಕ್ಕೆ ಅವ್ರು ಹೇಳ್ತಾಯಿದ್ರು, ನಗಿತಾಯಿದ್ರು, ಹೇಳ್ಕೊಂಡು ನಗಿತಾಯಿದ್ರು. ಹಾಗೆ ಇದು ಮಾಡ್ತಾಯಿದ್ವಿ. ಇಲ್ಲಿ ಬರಬೇಕಾದ್ರೆ ಈ ಕಡೆ ಮುಂದೆಗಡೆ ಜೋಳ ಇರ್ಬೋದು, ಈ ಕಡೆ ಕ್ಯಾರೆಟ್ ಎಲ್ಲ ಹಾಕಿದ್ರು. ಎಷ್ಟೊಂದು ಚೆನ್ನಾಗಿ ಗ್ರೀನರಿ ಥರ ಕಾಣ್ತಾ ಇತ್ತು ಎಲ್ಲ ಅಂದ್ಬಿಟ್ಟು ಹಾಗೇನೆ ವಿಡಿಯೋ ಶೂಟ್ ಮಾಡ್ತಾಯಿದ್ದೆ. ಇಲ್ಲಿ ಬಂದಿರೋರೆಲ್ಲ ಈಗ ನೋಡಿ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ದೀವಿ. ಹೋಗ್ತಾ ಇವಾಗ ಹಸ್ಬೆಂಡು ಅವ್ರ ಅಮ್ಮನ ಕರ್ಕೊಂಡು ಗಾಡೀಲಿ ಹೋದರು. ನಾನೀಗ ನಡ್ಕೊಂಡು ಬರ್ತಾಯಿದ್ದೆ ಮಗನ ಎತ್ಕೊಂಡು. ಹಾಗೆ ಬರಬೇಕಾದ್ರೆ ದಾರಿನಲ್ಲಿ ಈ ಥರ ಕುರಿಗಳು ಕಾಣಿಸ್ತು. ಆ ಕುರಿಗಳು ನೋಡಿ ನಿಂತ್ಕೊಂಡು, ಇದು ಬಂದು ನಮ್ಮ ಸೈಡ್ ಇರೋವಂಥ ಕುರಿ ಅಲ್ಲ ಇದು. ಇದು ಗುಲ್ಬರ್ಗ, ರಾಯಚೂರು ಆ ಕಡೆಯಿಂದ ಬರ್ತಾರೆ ಇವರು. ವರ್ಷಕ್ಕೊಂದ್ಸಲ ಈ ಥರ ಬೇಸಿಗೆನಲ್ಲಿ ಬರ್ತಾರೆ. ಬೇಸಿಗೆನಲ್ಲಿ ಬಂದು ಆ ಕಡೆ ಎಲ್ಲ ಮೇವು ಸಿಗೋಲ್ಲ ಅಂಥೇಳಿ ನಮ್ಮ ಕಡೆ ಬರ್ತಾರೆ. ಬೇಸಿಗೆ ಟೈಮಲ್ಲಿ ಬಂದು ತೋಟದಲ್ಲಿ, ಯಾರಾದರೂ ತೋಟದವರು ಅವರು ತೋಟದಲ್ಲಿ ಸ್ಟೇ ಮಾಡಿಸ್ತಾರೆ. 1 ನೈಟ್ಗೆ ಇಷ್ಟು ಅಂತ ಹೇಳಿ ಸ್ಟೇ ಮಾಡಿಸಿ, ಗೊಬ್ಬರ ಆಗುತ್ತೆ 1 ನೈಟೆಲ್ಲ. ಕುರಿ ನಮ್ಮ ಹೊಲದಲ್ಲಿ ಸ್ಟಾಕ್ ಇದ್ದಾಗ ಗೊಬ್ಬರ ಸ್ಟಾಕ್ ಬರುತ್ತೆ ಅಂಥೇಳಿ ಅವ್ರ ಹತ್ರ ಮಾಡ್ತಾರೆ. ಅವ್ರಿಗೆ ಊಟ ಇರ್ಬೋದು ಎಲ್ಲನೂ ನಮ್ಮ ಕಡೆ ಈ ಥರ ಮಾಡೋವಂಥದ್ದು. ಹೀಗೆ ಇವರೆಲ್ಲನೂ ಆ ಥರ ಎಲ್ಲ ಮೇಯಿಸ್ಕೊಂಡು 2 ಬ್ಯಾಚು ಕುರಿಗಳು ಬಂದಿತ್ತು. ಅದರಲ್ಲಿ ಕತ್ತೆ ಎಲ್ಲನೂ ಇತ್ತು. ಅದಕ್ಕೆ ಮಗನಿಗೆ ತೋರಿಸ್ಕೊಂಡು ನಿಂತ್ಕೊಂಡಿದ್ದೆ. ಆ ಕುರಿಗಳೆಲ್ಲ ಈಗ ಬರ್ತಾಯಿತ್ತು. ಅದಕ್ಕೆ ಅಲ್ಲೇ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ಅದಕ್ಕೆ ನಮ್ಮ ಅತ್ತೆ, ತಂಗಿಯವರು, ಅಕ್ಕ ಅವರೆಲ್ಲ ಕರೀತಿದ್ರು, ಬಾರೇ ಯಾವತ್ತೂ ಕುರಿ ನೋಡದಿರೋ ಥರ ನಿಂತ್ಕೊಂಡು ಕುರಿನ ನೋಡ್ತಾ ಇದೀಯ ಅಂತೇಳಿ. ಅದಕ್ಕೆ ಮಗನಿಗೆ ನೋಡಿಸ್ತಾ ಇದ್ದೆ ಅವನಿಗೆ ಅಂತೇಳ್ಬಿಟ್ಟು ನೋಡ್ಕೊಂಡಿದ್ವಿ. ಕತ್ತೆಗಳು ಅಷ್ಟೇ, ತುಂಬಾ ಕತ್ತೆಗಳೆಲ್ಲ ಇತ್ತು. ಹೌದು, ಲಗೇಜ್ ಎಲ್ಲನೂ ಕತ್ತೆ ಮೇಲೆ ಹಾಕಿ ತೊಗೊಂಡು ಬರೋವಂಥದ್ದು. ಪಾತ್ರೆ ಸಾಮಾನು, ಬಟ್ಟೆ ಎಲ್ಲನೂ ತೊಗೊಂಡು ಬಂದಿದ್ದೆ. ಅವ್ರು ಇಷ್ಟು ದಿವಸ ಅಂತೇಳಿ ಇರ್ತಾರೆ. ಈಗ ನಾನು ಮನೆಗೆ ಹೋದ್ಮೇಲೆ ಅವರು ಪೂಜೆ ಎಲ್ಲ ಮನೇಲಿ ಅಜ್ಜಿ ತಾತಗೆಲ್ಲ ಪೂಜೆ ಎಲ್ಲ ಮಾಡಿ ಹಣ್ಣು ಪಲ್ಲೆ ಇಟ್ಟು ಪೂಜೆ ಎಲ್ಲ ಮಾಡಿದರು. ಮಾಡಾದ್ಮೇಲೆ ಮತ್ತೆ ಅಡುಗೆನೂ ಎಲ್ಲ ರೆಡಿ ಮಾಡಿದರು. ಆದರೆ ಇನ್ನು ಸ್ವಲ್ಪ ಪಲ್ಯ ಆ ಥರ ಎಲ್ಲ ಒಗ್ಗರಣೆ ಹಾಕೋದು ಮತ್ತೆ ಇತ್ತು. ನೋಡಿ, ಇವರೇ ನಮ್ಮ ಅತ್ತೆಯವರ ಅಪ್ಪ ಅಮ್ಮ. ಇವರು ತೀರೋಗಿ ಇಷ್ಟು ದಿವಸ ಆಗಿತ್ತು ಅಂತ ಹೇಳಿದ್ನಲ್ವಾ. ಒಬ್ಬರು 5-6 ವರ್ಷ ಆಯಿತು, ಅಜ್ಜಿ ತೀರೋಗಿ 1 ವರ್ಷ ಆಯಿತು. ಈಗ ಮನೆಯಲ್ಲಿ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ದು. ಬಂದಮೇಲೆ ಈಗ ಒಲೆ ಮಾಡ್ತಾಯಿದ್ದಾರೆ. ಬಿಸಿ ಬಿಸಿ ವಡೆ ಸುಟ್ಟು ಕೊಡ್ತಾಯಿದ್ರು ಊಟಕ್ಕೆ ಅಂತೇಳ್ಬಿಟ್ಟು. ಹಾಗೆಯೇ ಒಳಗಡೆ ಬಂದು ಆಲೂಗಡ್ಡೆ ಪಲ್ಯ ಮತ್ತು ಕೋಸಂಬರಿಗೆಲ್ಲ ಒಗ್ಗರಣೆ ಕೊಡ್ತಾಯಿದ್ರು. ಇನ್ನೆಲ್ಲ ಅಡುಗೆ ಎಲ್ಲ ರೆಡಿ ಮಾಡಿದರು. ಮಾಡಾದ್ಮೇಲೆ ಈಗ ನಾನು ಮನೆಗೆ ಬಂದಮೇಲೆ ನೋಡಿ, ಇವರು ವಡೆ ಸುಡ್ತಾಯಿದ್ರಲ್ವ. ಇವ್ರು ಬಂದು ನಮ್ಮ ಅತ್ತೆಯವರ ತಂಗಿ, ಲಾಸ್ಟ್ ತಂಗಿ. ನಮ್ಮ ಅತ್ತೆ ಅವರು ಅಕ್ಕ ತಂಗಿ ಬಂದು ಅವರು ಕೂಡ 6 ಜನ ಹೆಣ್ಮಕ್ಳು, ಒಬ್ಬರು ಗಂಡು ಮಗು. ನಮ್ಮ ಅತ್ತೆ ಕೂಡ ಹುಟ್ಟಿರೋಂಥವ್ರು. ಈಗ ಬಂದಮೇಲೆ ನೋಡಿ, ಇವರೆಲ್ಲ ಬಂದಿದ್ದಾರೆ. ಅಕ್ಕ ತಂಗಿರು ಎಲ್ಲರೂ ಬಂದಿದ್ದರು. ನಾನು ತೋರ್ಸೋಕ್ಕಾಗಲಿಲ್ಲ ಅವ್ರು ಯಾರನ್ನೂ. ಇವ್ರು ಮಾತ್ರ ವಡೆ ಮಾಡ್ತಾಯಿದ್ರಲ್ವ, ಇವನ್ನ ಶೂಟ್ ಮಾಡಿಕೊಂಡು ಇದ್ದೋದೆ ನಾನು ಇಲ್ಲಿ. ನೋಡಿ ಯಾವ ಥರ ಮಾಡಿ ಬಿಡ್ತಾಯಿದ್ದಾರೆ ಅಂದರೆ, ಎಷ್ಟೊಂದು ಫಾಸ್ಟಾಗೆಲ್ಲ ಮಾಡಿ ಬಿಡ್ತಾಯಿದ್ರು. ತುಂಬಾ ಚೆನ್ನಾಗಿ ಎಣ್ಣೆನೂ ಚೆನ್ನಾಗಿ ಕಾದಿತ್ತು. ತುಂಬಾ ಚೆನ್ನಾಗಿ ವಡೆ ಕೂಡ ಬಂದಿತ್ತು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲನೂ. ಈಗ ಒಳಗಡೆ ಬಂದಮೇಲೆ ಅಡುಗೆ ಮನೆಯಲ್ಲಿ ಕೋಸಂಬರಿಗೆ, ಆಲೂಗಡ್ಡೆ ಪಲ್ಯಗೆ ಎಲ್ಲ ಒಗ್ಗರಣೆ ಕೊಡ್ತಾಯಿದ್ದಾರೆ. ನಾನು ವಿಡಿಯೋ ಮಾಡ್ತಾಯಿದ್ನಲ್ವ, ಅದಕ್ಕೆ ಅವರೆಲ್ಲ ನೋಡಿ ನಗಿತಾಯಿದ್ರು. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ಮಾಡಬೇಡ್ವೇ ಇವೆಲ್ಲ ವಿಡಿಯೋಸು ಅಂತ ಹೇಳ್ತಾಯಿದ್ರು. ಇಲ್ಲ, ನಾನು ಮಾಡ್ತೀನಿ ಅಂತೇಳಿ
ವಿಡಿಯೋನ ಮಾಡ್ಕೊಂಡು ನಗಿತಾ ಇದ್ವಿ. ಆಮೇಲೆ ಏನೆಲ್ಲ ಅಡುಗೆ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೆ. ಮಶ್ರೂಮ್ ಬಿರಿಯಾನಿ ಮಾಡಿದರು, ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಅತ್ತೆ ಅವ್ರ ತಂಗಿ ಅಂತ ಹೇಳಿದ್ವಲ್ಲ ಲಾಸ್ಟು, ಅವರು ಮಾಡಿರೋಂಥ ಮಶ್ರೂಮ್ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿತ್ತು. ಇಲ್ಲಿ ಕೋಸಂಬರಿ ರೆಡಿಯಾಗಿದೆ ಮತ್ತು ಬೀನ್ಸ್ ಪಲ್ಯ ಮಾಡಿದರು. ಬೀನ್ಸ್ ಪಲ್ಯ, ವೈಟ್ ರೈಸು, ಕಾಳು ಸಾರು, ಮುದ್ದೆ, ಪಾಯಸ ಮತ್ತು ಅದಕ್ಕೆ ಪಾಯಸಕ್ಕೆ ಬೂಂದಿ ಇದೆಲ್ಲ ಮಾಡಿದ್ರು. ಹಪ್ಪಳ ಎಲ್ಲನೂ ಅಡುಗೆ ಎಲ್ಲ ಮಾಡಿದರು. ಮೊಸರು ಬಜ್ಜಿ ಎಲ್ಲ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಅಡುಗೆ, ಊಟ ಎಲ್ಲನೂ. ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಹಸ್ಬೆಂಡು ಎಲ್ಲ ಹೊರಗಡೆ ಹೋಗಿದ್ರು ಸ್ವಲ್ಪ ಹೊತ್ತು. ಹಾಗೆ ಎಲ್ಲ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ನಾವು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ನಾನು ಊಟ ಮಾಡೋಂಥ ವಿಡಿಯೋ ಏನು ಶೂಟ್ ಮಾಡಲಿಲ್ಲ. ಇಲ್ಲಿ ಬಂದು ನನ್ನ ಮಗ ಊಟ ಮಾಡದೆ ಬಿಸ್ಕೆಟನ್ನು ಹಾಲಲ್ಲಿ ಅದ್ಕೊಂಡು ಬಿಸ್ಕೆಟ್ ತಿಂತಾಯಿದ್ದಾನೆ. ಅವನಿಗೆ ಬಿಸ್ಕೆಟ್ ಬೇಕು, ನನಗೆ ಊಟ ಬೇಡ, ಆಮೇಲೆ ಊಟ ಮಾಡ್ತೀನಿ ಅಂತೇಳಿ ಈಗ ಬಿಸ್ಕೆಟ್ ತಿಂತಾಯಿದ್ದ. ಅದಕ್ಕೆ ನಾನು ಕೇಳ್ತಿದ್ದೆ, ಯಾಕೆ ಊಟ ತಿನ್ನಲ್ವಾ ಅಂದರೆ, ತಿಂತೀನಿ, ಇನ್ನೂ ಲೇಟಾಗಿ ತಿಂತೀನಿ ಅಂತ ಹೇಳ್ಬಿಟ್ಟು ಬಿಸ್ಕೆಟ್ ತಿನ್ಕೊಂಡು ಕೂತ್ಕೊಂಡಿದ್ದ. ಅದಕ್ಕೆ ಎಲ್ಲರೂ ನಗಿತಾಯಿದ್ರು, ಇವನು ನೋಡಿ ಊಟ ಮಾಡದೆ ಈ ಥರ ಮಾಡ್ತಾಯಿದ್ದಾನೆ ಅಂತೇಳ್ಬಿಟ್ಟು. ನಾವಿನ್ನೇನು ಮನೆಗೆ ಹೊರಟ್ವಿ. ಹೋಗಬೇಕಾದ್ರೆ ದಾರಿನಲ್ಲಿ ಕುರಿಗಳು, ಅಲ್ಲಿದ್ದ ಕುರಿಗಳು ಇಲ್ಲಿ ತನಕ ಬಂದುಬಿಟ್ಟಿದೆ. ತುಂಬಾ ದೂರ ಇದೆ ಆ ಊರಿಗೂ ಈ ಊರಿಗೂ. ನೋಡಿದ್ರೆ ಈ ರೋಡಲ್ಲಿ ಬಂದು ಈ ಥರ ಹೋಗ್ತಾಯಿದ್ರು. ಅದಕ್ಕೆ ನೋಡಿ ಮತ್ತೆ ನಾನು ಆ ಕುರಿಗಳನ್ನ ಶೂಟ್ ಮಾಡಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.